ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಬೆಳಕಾದ ದೇವರಾದ ಯೇಸು ಕ್ರಿಸ್ತನ ಜೀವಂತ ಮಾತುಗಳನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ಧೈರ್ಯ, ದೇವರ ಮಹಿಮೆ, ಭಯಭಕ್ತಿ, ನೀತಿ, ಧೈರ್ಯ, ದೇವದೂತರ ಕಾವಲು, ದೈವಜ್ಞಾನ ತಿಳಿಯಪಡಿಸುವ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಕಳೆದ ವಾಕ್ಯ ಭಾಗ ಅಂಶದ ಕೊನೆಯ ಭಾಗ ಪ್ರಿಯರೇ. ನನ್ನಲ್ಲಿ ವಿಶ್ವಾಸಿಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ, ಯೇಸುವನ್ನು ವಿಶ್ವಾಸಿಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ಎಂದು ನಾವು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರಾತ್ಮನ, ಕ್ರಿಸ್ತಾತ್ಮನ, ಪರಿಶುದ್ಧ ಲೋಕದ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಬಿಡುಗಡೆ, ಜಯ, ಆಶೀರ್ವಾದ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸುವ ಮಹಾಕೃಪೆ, ದುಷ್ಟ ನೋವನ್ನು ಮುರಿಯುವ ಕೃಪೆ, ಪಾಪ ಕ್ಷಮಾಪಣೆಯ ಜೀವಿತ, ದೇವರ ಮಕ್ಕಳಾಗಿ ಜೀವಿಸುವ ಯೇಸು ರಕ್ತದಿಂದ ಶುದ್ಧ ಆದ ಜೀವಿತ ಪಡೆಯಲು ಪ್ರಾರ್ಥಿಸೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೆಳಲಿರುವ ವಾಕ್ಯ ಭಾಗ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 ಫಲ ಕೊಡುವಂತೆ ನಮ್ಮ ಹೃದಯ ಒಳ್ಳೆಯ ಫಲವಾಗುವಂತೆ ತಂದೆ ತನ್ನ ಪ್ರಿಯಕುಮಾರ ಯೇಸು ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಲಿ, ತನ್ನ ಪರಿಶುದ್ಧಾತ್ಮನಿಂದ ತುಂಬಿ. ಆಮೇನ್. ಪ್ರಾರ್ಥನೆ. ನನ್ನೊಂದಿಗೆ ಏಕೀಭವಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಇರುವಾತನೇ, ಇದ್ದಾತನೇ, ಬರುವಾತನೇ, ನಮ್ಮ ಮಧ್ಯದಲ್ಲಿ ತಿರುಗಾಡುವಾತನೇ. ಹೌದು ತಂದೆ, ನಮಗೆ ದೇವರಾದ ನೀವು ನಿಮ್ಮಲ್ಲಿ ವಿಶ್ವಾಸಿಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವೆ ಎಂದು ಹೇಳಿದ್ದೀರಿ ಪ್ರಭು. ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವೆವು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ವಿಷ ಪದಾರ್ಥಗಳು ಸೇವಿಸಿದರೆ ಯಾವ ಹಾನಿಯಾಗುವುದಿಲ್ಲ, ಸರ್ಪಗಳನ್ನು ಕೈಯಲ್ಲಿ ಎತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗವು ಗುಣವಾಗುವುದು, ಸ್ವಸ್ಥರಾಗುವರು ಎಂದು ಹೇಳಿದ್ದೀರಿ ಪ್ರಭುವೆ. ಈ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಲಿರುವಾಗ ಈ ಸೂಚಕ ಕಾರ್ಯಗಳ ಮುಖಾಂತರ ನಿಮ್ಮ ಪ್ರಿಯ ಪವಿತ್ರ ಸಭೆಯನ್ನು ಬಲಪಡಿಸಿ, ಸ್ಥಿರಪಡಿಸಿ, ನಿಮ್ಮ ನಾಮದಲ್ಲಿ ವಿಶ್ವಾಸ ಇಟ್ಟು ಮಹಿಮೆಗೆ ನಾವೆಲ್ಲರೂ ಪಾತ್ರರಾಗುವಂತೆ, ಪರಲೋಕದ ಮಹಿಮೆಗೆ. ಹೌದು ಪ್ರಭು, ವಿಶ್ವಾಸ ಇಲ್ಲದೆ ಯಾರು ನಿಮಗೆ ಮೆಚ್ಚುಗೆ ಆಗಿರುವುದಿಲ್ಲ. ವಿಶ್ವಾಸುವುದರಿಂದ ನಾವು ನಿಮ್ಮ ಕಾರ್ಯಗಳನ್ನು ಮಾಡುತ್ತೇವೆ. ಹೌದು ಪ್ರಭು, ಅಂಥ ಕೃಪೆ ಎಲ್ಲ ವಿಶ್ವಾಸಿಗಳಿಗೆ, ವಿಶ್ವದ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರಿಗೆ, ಸೇವಕರಿಗೆ, ಪ್ರಜೆಗಳಿಗೆ, ದೊಡ್ಡ ಚಿಕ್ಕವರಿಗೆ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ಅಂಧಕಾರದ ಮೇಲೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ದೊಡ್ಡ ಜಯ ಸಾಧಿಸುತ್ತಾ ಜೀವಿಸುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ವಾಕ್ಯದ ಖಡ್ಗವನ್ನು ಅನುಗ್ರಹಿಸುತ್ತಾ, ವಿಶ್ವಾಸ ಎಂಬ ಗುರಾಣಿಯನ್ನು ಅನುಗ್ರಹಿಸುತ್ತಾ, ಶಾಂತಿಯ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಯನ್ನು ಅನುಗ್ರಹಿಸುತ್ತಾ, ನೀತಿ ಎಂಬ ನಿಲುವಂಗಿಯನ್ನು ತೊಡಿಸುತ್ತಾ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟುತ್ತಾ, ರಕ್ಷಣೆಯ ಶಿರಸ್ತ್ರಾಣವನ್ನು ತೊಡಿಸುತ್ತಾ ಬರಬೇಕೆಂದು, ಯೇಸು ಕ್ರಿಸ್ತ ಸರ್ವಾಧಿಕಾರ ರಕ್ಷಣೆಯ ಬೆಂಕಿಯಾದ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ವಿಶ್ವಾಸ ಪಾತ್ರನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರೆ. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ನಾವು ನೋಡಿಕೊಂಡಿದ್ದೇವೆ ಪ್ರೇರೆ. 16ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ನನ್ನನ್ನು ನಂಬುವುದರಿಂದ ಈ ಕಾರ್ಯಗಳು ಉಂಟಾಗುವವು, ಅವರು ನನ್ನ ಹೆಸರಿನಲ್ಲಿ ದೆವ್ವ ಬಿಡಿಸುವರು. ಈ ಸೂಚಕ ಕಾರ್ಯಗಳು ಉಂಟಾಗುವಂಥ ಪ್ರೇರೆ. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ, ಸರ್ಪಗಳನ್ನು ಕೈಯಲ್ಲಿ ಎತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವುದು. ಹೌದು ಪ್ರೇರೆ, ರೋಗಿಗಳಿಗೋಸ್ಕರ ಪ್ರಾರ್ಥನೆ ಅಲ್ಲ, ರೋಗಿಗಳ ಮೇಲೆ ಕೈ ಇಟ್ಟರೆ. ಕಾರಣ, ನೀನು ಯೇಸು ನಂಬಿರುವುದರಿಂದ ಯೇಸು ಆ ಕಾರ್ಯ ಮಾಡುತ್ತಾನೆ. ನೀನು ಆತನ ಸ್ವಸ್ಥತೆಗಾಗಿ, ದೇಹದ ಸ್ವಸ್ಥತೆಗಾಗಿ, ಅನಂತರ ಆತನು ಯೇಸುವನ್ನು ಸ್ವಂತ ರಕ್ಷಕನಾಗಿ, ದೇವರಾಗಿ ಅಂಗೀಕರಿಸುವುದಕ್ಕಾಗಿ. ಹೌದು ಪ್ರೇರೆ, ಯೇಸುವಾಗಿ ಕೊನೆಯವರೆಗೂ ಜೀವಿಸುತ್ತಾ, ಸತ್ಯವನ್ನು ಅರಿಯುತ್ತಾ, ಸಮಗ್ರ ಸತ್ಯಕ್ಕೆ ಸಾಗುತ್ತಾ, ರಕ್ಷಣೆ ಹೊಂದಿ ಆ ಶಿಲುಬೆಯ ಸಂದೇಶ
ರಕ್ಷಣೆ ಮಾರ್ಗದಲ್ಲಿರುವ ಅವರಿಗೆ ದೈವ ಶಕ್ತಿಯಾಗಿದೆ ಎನ್ನುವ ಮಾರ್ಗದಲ್ಲಿ ಅವರು ನಡೆಯುತ್ತಾರೆ ಪ್ರಿಯರೇ. ಅದರಿಂದ ಈ ಸೂಚಕ ಕಾರ್ಯಗಳು ಪ್ರಭುವನ್ನು ವಿಶ್ವಾಸುವುದರಿಂದ ನಡೆಯುತ್ತವೆ ಪ್ರಿಯರೇ. ನಾವು ನೋಡಿದೆವು, ಸೂಚಕ ಕಾರ್ಯ ಎಂದರೆ ಕಾನಾ ಮದುವೆಯಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಮೊದಲನೇ ಅದ್ಭುತ ಕಾರ್ಯ ಸೂಚಕ ಕಾರ್ಯ ಮಾಡುತ್ತಾನೆ ಪ್ರಿಯರೇ. ಅಂದಿನಿಂದ ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಹೌದು ಪ್ರಿಯರೇ, ಈ ಸೂಚಕ ಕಾರ್ಯದಿಂದ ನಂಬಿಕೆ ಹುಟ್ಟಿತು ಶಿಷ್ಯರಲ್ಲಿ. ಮತ್ತು ಅಪೊಸ್ತಲ ಕಾರ್ಯ 8ನೇ ಅಧ್ಯಾಯ 6ನೇ ವಾಕ್ಯದಿಂದ ನೋಡಿದೆವು, ಫಿಲಿಪ್ಪನು ಸಮಾರ್ಯ ಪಟ್ಟಣದಲ್ಲಿ ಆತನು ಅದ್ಭುತ ಮಹಾ ಸೂಚಕ ಕಾರ್ಯಗಳನ್ನು ಮಾಡಿದನು. ಹೌದು ಪ್ರಿಯರೇ, ಜನರೆಲ್ಲರೂ ಆತನ ಮಾತಿಗೆ ಲಕ್ಷ್ಯ ಕೊಟ್ಟು ಏಕ ಮನಸ್ಸಿನಿಂದ ಕೇಳುತ್ತಿದ್ದರು. ಹೌದು ಪ್ರಿಯರೇ, ಕಾರಣ ಆತನು ಆಜ್ಞೆ ಮಾಡಿದಾಗ ದೆವ್ವಗಳು ದೊಡ್ಡ ಶಬ್ದದಿಂದ ಕೂಗಿ ಹೊರಗೆ ಬರುತ್ತಿದ್ದವು. ಪಾರ್ಶ್ವವಾಯು ರೋಗಿಗಳು ಸ್ವಸ್ಥರಾಗುತ್ತಿದ್ದರು. ಹೌದು ಪ್ರಿಯರೇ, ಕುಂಟರು ನಡೆಯುತ್ತಿದ್ದರು. ಹೌದು, ಹೀಗೆ ಈ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿ ಅಲ್ಲಿ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತಂತ ಪ್ರಿಯರೇ. ಹೌದು, ಯೇಸು ಕ್ರಿಸ್ತನು ನೀರನ್ನು ದ್ರಾಕ್ಷಾರಸ ಮಾಡಿದಾಗ ಯೇಸುವಿನ ಶಿಷ್ಯರು 12 ಜನ ಶಿಷ್ಯರು ಯೇಸುವಿನಲ್ಲಿ ವಿಶ್ವಾಸ ಅಂದರೆ ನಂಬಿಕೆ ಇಟ್ಟರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಲಾಜರನು ಸತ್ತಾಗ 4 ದಿನ ಆಗಿರುತ್ತದೆ ಸಮಾಧಿಯಲ್ಲಿಟ್ಟು ಆ ಊರಿಗೆ ಬರುತ್ತಾನೆ ಯೇಸು ಕ್ರಿಸ್ತನು ಲಾಜರನನ್ನು ಬದುಕಿಸಲೆಂದು. ಆಗ ಲಾಜರನ ದೊಡ್ಡ ಅಕ್ಕ ಮಾರ್ತಳು ಓಡಿ ಬಂದು ಇನ್ನು ಊರು ಬಾಗಿಲಲ್ಲಿರುವಾಗ ಯೇಸುವನ್ನು ಎದುರುಗೊಳ್ಳುತ್ತಾಳೆ. ಸ್ವಾಮಿ, ನೀನು ಬೇಗ ಬಂದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಎಂದು ಹೇಳುತ್ತಾಳೆ. ಆದರೆ ಯೇಸು ಕ್ರಿಸ್ತ ಪ್ರಭು ರಕ್ಷಕ ದೇವರು ಸರ್ವಾಧಿಕಾರ ಉಳ್ಳಾತ ಸ್ವರ್ಗದಲ್ಲಿ ಭೂಮಿಯಲ್ಲಿ. ಹೌದು ಪ್ರಿಯರೇ, ಮಾರ್ತಾಳೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ. ಹೌದು ಪ್ರಿಯರೇ, ಸೂಚಕ ಕಾರ್ಯ ನಂಬಿಕೆಯನ್ನು ಹುಟ್ಟಿಸುತ್ತದೆ ಪ್ರಿಯರೇ. ಹೌದು, ನಿನ್ನ ತಮ್ಮನು ಬದುಕುತ್ತಾನೆ ಎಂದು ಹೇಳುತ್ತಾನೆ. ಕಾರಣ ನಾನೇ ಜೀವವು ಪುನರುತ್ಥಾನವು. ಹೌದು ಪ್ರಿಯರೇ, ಹೀಗೆ ಸೂಚಕ ಕಾರ್ಯ ಶಿಷ್ಯರಲ್ಲಿ ನಂಬಿಕೆ ಹುಟ್ಟಿಸಿತ್ತು. ಸಮಾರ್ಯ ಪಟ್ಟಣದಲ್ಲಿ ಯೇಸುವಿನ ಸುವಾರ್ತೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟು ಕಿವಿ ಕೊಟ್ಟರು ಸುವಾರ್ತೆಗೆ. ಕಾರಣ ಅಲ್ಲಿ ಫಿಲಿಪ್ಪನು ಸೂಚಕ ಕಾರ್ಯ ಮಾಡಿದ್ದನು, ದೆವ್ವಗಳನ್ನು ಹೊರಗಟ್ಟಿದ್ದನು ಯೇಸು ನಾಮದಲ್ಲಿ. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು ಎನ್ನುವ ಯೇಸು ಕ್ರಿಸ್ತನ ಆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯದ ಆಧಾರದ ಪ್ರಕಾರ ಫಿಲಿಪ್ಪನು ಅಭಿಷೇಕ ಉಂಟಾಗಿತ್ತು. ಪರಿಶುದ್ಧಾತ್ಮನ ಯೇಸುವಿನ ಆತ್ಮ ಪ್ರವೇಶ ಆಗಿದ್ದನು. ಹೌದು, ಯೇಸುವಿನ ಹೆಸರನ್ನು ನಂಬಿದ್ದನು. ಹೌದು, ಮತ್ತು ಪಾರ್ಶ್ವವಾಯು ರೋಗಿಗಳು ಗುಣ ಆದರು, ರೋಗಗಳು ಕುಂಟರು ನಡೆದರು. ಹೀಗೆ ಪಟ್ಟಣದಲ್ಲೆಲ್ಲ ಬಹು ಸಂತೋಷವಾಯಿತು. ಹೌದು ಪ್ರಿಯ, ಸೂಚಕ ಕಾರ್ಯದಿಂದ ಒಂದನೇದು ನಂಬಿಕೆ ಉಂಟಾಗುತ್ತದೆ, ಎರಡನೇದು ಪಟ್ಟಣವೆಲ್ಲ ಸಂತೋಷ ಪಡುತ್ತದೆ. ಹೌದು ಪ್ರಿಯರೇ, ಹೀಗೆ ಇನ್ನೊಂದು ಸೂಚಕ ಕಾರ್ಯಗಳಿಂದ ನೋಡುವುದಾದರೆ ಪ್ರಿಯರೇ, ಇಬ್ರಿಯರ ಗ್ರಂಥ ನಾವು ಕಳೆದ ಭಾಗದಲ್ಲಿ ನೋಡಿದೆವು. ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ 3ನೇ ವಾಕ್ಯ ಭಾಗದಿಂದ ಹಿಬ್ರಿಸ್ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಚಾಪ್ಟರ್ 2 ವರ್ಸ್ 3 to 4th ವರ್ಡ್. ಇಬ್ರಿಯರ ಗ್ರಂಥ ಪತ್ರಿಕೆ 2ನೇ ಅಧ್ಯಾಯ 3-4ನೇ ವಾಕ್ಯ ಪ್ರಿಯರೇ, ಇಲ್ಲಿ ಓದುವುದಾದರೆ, ನಮ್ಮ ಮುಂದೆ ಇಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹೌದು ಪ್ರಿಯರೇ, ಯೇಸುವಿನ ವಿಶ್ವಾಸುವುದರಿಂದ ಈ ಅತ್ಯಂತ ವಿಶೇಷ ರಕ್ಷಣೆ ಇದೆ. ಹೌದು, ಇಂದು ಅನೇಕ ಲೋಕವೆಲ್ಲ ಸೈತಾನ ವಶದಲ್ಲಿದೆ. ಲೋಕವೆಲ್ಲ ಮರಣಾಧಿಕಾರಿ ವಶದಲ್ಲಿದೆ. ಮತ್ತು ಸೈತಾನನು ಕುಟುಂಬವನ್ನು, ಸಭೆ ವಿಶ್ವಾಸಿಗಳನ್ನು, ಹೌದು ಪ್ರಿಯರೇ, ಅನ್ಯ ಜನರನ್ನು ವಿಗ್ರಹ ಆರಾಧನೆ ಎಂಬ ಮೂಢತನದಲ್ಲಿ, ನಿರ್ಜೀವ ಕ್ರಿಯೆಗಳಲ್ಲಿ, ವಿಗ್ರಹ ಆರಾಧನೆಯಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಹೌದು, ಅನ್ಯ ಜನರಾದರೂ ಹೆಚ್ಚು ದೇವರನ್ನು ಪೂಜಿಸುವುದಾದರೆ ಅವರನ್ನು ಜೀವನೇ ತಿನ್ನುತ್ತದೆ. ಅದು ನಮ್ಮ ಪ್ರಭು ಆದರೂ ಹೆಚ್ಚು ಪ್ರೀತಿಸಿದರೆ ತನ್ನ ಜೀವ ಕೊಟ್ಟಿದ್ದಾನೆ, ಪರಿಶುದ್ಧಾತ್ಮನನ್ನು ಕೊಡುತ್ತಾನೆ. ಹೌದು ಪ್ರಿಯ, ಹೀಗೆ ನಮ್ಮ ಮುಂದೆ ಇಟ್ಟಿರುವ ಈ ವಿಶೇಷವಾದ ಅತ್ಯಂತ ವಿಶೇಷ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹೌದು ಪ್ರಿಯ, ಯೇಸುವನ್ನು ವಿಶ್ವಾಸುವುದರಿಂದ ದೆವ್ವಗಳನ್ನು ಬಿಡಿಸುವ ವಿಶೇಷ ರಕ್ಷಣೆ ಅಲಕ್ಷ್ಯ ಮಾಡಬಾರದು. ಯೇಸು ವಿಶ್ವಾಸುವುದರಿಂದ ಹೊಸ ಭಾಷೆಗಳಲ್ಲಿ ಮಾತನಾಡುವುದು, ಅಂದರೆ ದೇವರಲ್ಲಿ ನಮ್ಮ ಆತ್ಮ ಬಲ ಹೊಂದುವುದು. ಒಂದು ಮೊಬೈಲ್ ಹೇಗೆ ಚಾರ್ಜ್ ಆಗುತ್ತದೋ ನಾವು ಚೇತರಿಸಿಕೊಳ್ಳುವುದು ಪ್ರಿಯರೇ, ವಿಶ್ವಾಸದಲ್ಲಿ ಬಲಹೀನರಾಗದಂತೆ. ಯಾವ ಅವಿಶ್ವಾಸದ ಬೇರು ನಮ್ಮಲ್ಲಿ ಪ್ರವೇಶಿಸಿ ಸಭೆಯನ್ನಾಗಲಿ ವಿಶ್ವಾಸಿಗಳನ್ನಾಗಲಿ ದೇವರಿಂದ ದೂರ ಮಾಡಿ ವಿಶ್ವಾಸ ಭ್ರಷ್ಟರಾಗದಂತೆ ನಾವು ಹಾಗಾಗಿ ಬಲಪಡುತ್ತಾ ಇರಲು, ಅನೇಕರನ್ನು ಬಲಪಡಿಸಲು. ಹೌದು ಪ್ರಿಯರೇ, ಹೀಗೆ ಬಲಪಡುವವರು ಅನೇಕರನ್ನು ನೋಡಿದ್ದೇನೆ. ಆದರೆ
ಆ ಬಲ ಹೊಂದಿದಾಗ ಅವರು ಶಾರೀರಿಕವಾಗಿ ಬೋಧಿಸೋರು ಇದ್ದಾರೆ. ಆದರೆ ನಾವು ವಾಕ್ಯಾನುಸಾರವಾಗಿ ಬೋಧಿಸಬೇಕಾಗಿದೆ ಪ್ರಿಯರೇ. ಬುದ್ಧಿಯು ಕಾರ್ಯ ಮಾಡಬೇಕಾಗಿದೆ. ಹೌದು, ಜ್ಞಾನವು ಶಕ್ತಿಯು ಏಕಕಾಲದಲ್ಲಿ ಕಾರ್ಯ ಮಾಡಬೇಕಾಗಿದೆ ಪ್ರಿಯರೇ. ದೇವರ ರಾಜ್ಯ ಬರೀ ಬಾಯಿ ಮಾತಿನಲ್ಲಿ ಇಲ್ಲ, ಮರಳು ಮಾತಲ್ಲ, ಶಕ್ತಿಯ ಸಾಧನ, ಶಕ್ತಿಯಲ್ಲಿ ಅಡಕವಾಗಿದೆ. ಈಗ ಪ್ರಿಯರೇ, ನಾವು ಒಂದೊಂದು ಸಾರಿ ಶಕ್ತಿ ಜಾಸ್ತಿ ಅನ್ಯ ಭಾಷೆ ಆಡಿದವರು ಶಕ್ತಿ ಫೀಲ್ ಆದಾಗ ದೇವರ ಆತ್ಮದು ಅವರು ವಾಕ್ಯಾನುಸಾರವಾಗಿ ಮಾತಾಡುತ್ತಿದ್ದೆವೋ ಏನು, ಶರೀರವನ್ನು ಬಳಸ್ತಿದ್ದೆವೋ, ಶರೀರ ಜ್ಞಾನ ಎಂದು ಎಚ್ಚರಿಕೆಯಾಗಿ ಇರಬೇಕಾಗಿದೆ. ಕಾರಣ ಪೌಲನು ಹೇಳುತ್ತಿದ್ದಾನೆ, ನೀವು ಅನ್ಯ ಭಾಷೆ ಮಾತಾಡುವುದಾದರೆ ಅದರ ಅರ್ಥ ವಿವರಿಸುವವರಿದ್ದರೆ ಒಬ್ಬರ ನಂತರ ಒಬ್ಬರು 3 ಜನ ಮಾತಾಡಬಹುದು. ಅನ್ಯ ಭಾಷೆ ಮಾತಾಡುವವರು ವಿವರಿಸುವರಿಲ್ಲದಿದ್ದರೆ ನೀವು ಮೌನವಾಗಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂದು ಹೇಳ್ತಿದ್ದಾನೆ. ಇಂದು ಅನೇಕ ಸಭೆಯಲ್ಲಿ ನೋಡ್ತೇವೆ, ಅನ್ಯ ಭಾಷೆ ಮಾತಾಡುತ್ತಾರೆ, ಆದರೆ ವಿವರಣೆ ಕೊಡುವವರು ಇರುವುದಿಲ್ಲ. ಹೌದ್ರಿ, ಕೆಲವೊಂದು ಸಭೆಯಲ್ಲಿ ನೋಡಿದ್ದೇನೆ, ಅದೇ ದೇವ ಸೇವಕನು ಅನ್ಯ ಭಾಷೆ ಮಾತಾಡುತ್ತಾನೆ, ಅಂತರಂಗದಲ್ಲಿ ದೇವರ ಆತ್ಮ ಅದರ ಅರ್ಥ ಹೇಳಿಕೊಡುತ್ತಾನೆ ಒಬ್ಬ ಸೇವಕನಿಗೆ. ಹೌದ್ರಿ, ನಾನು ಕೂಡ ಸುಮಾರು 15 ವರ್ಷಗಳ ಕೆಳಗೆ ದೇವರ ಆತ್ಮ ಅನುಭವ ಆಯಿತು ಪ್ರೇರಿ. ಅಂದರೆ ನಾನು 1 ತಿಂಗಳ ಕಂಟಿನ್ಯೂ ದೇವರ ಸ್ವರ ಕೇಳಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದಾಗ ಮೊಣಕಾಲೂರಿ 4:15 ಎದ್ದು ಬೆಳಗ್ಗೆ 5:30 ಒಳಗಡೆ 1 ಗಂಟೆ ಮೊಣಕಾಲೂರಿ ಪ್ರೇಯರ್ ಮಾಡ್ತಿದ್ದೆ. 1 ತಿಂಗಳಾಯಿತು ಪ್ರೇಯರ್, 1 ತಿಂಗಳಾಯಿತು, ಏನೂ ಉತ್ತರ ಬರಲಿಲ್ಲ. ನಾನು ಮಲಗಿ ಎದ್ದು ಬಂದ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡೆ. ಹೀಗೆ ಗೋಡೆಗೆ ಹತ್ತುಕೊಂಡು ಕಣ್ಣು ಮುಚ್ಚಿದೆ. ನಾನು ಹೀಗೆ 30 ದಿನ ಪ್ರಾರ್ಥನೆ ಮಾಡಿದ್ದೇನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ಹಾಡಾಡಿರ್ಬೋದು, ದೇವರ ವಾಕ್ಯ ಪ್ರಕಾರ ಪ್ರಾರ್ಥಿಸಿರ್ಬೋದು, ರಾಜ್ಯಕ್ಕಾಗಿ, ಜಿಲ್ಲೆಗಾಗಿ, ಸಭೆಗಾಗಿ, ಕ್ರೈಸ್ತ ವಿಶ್ವಾಸಿಗಳಿಗಾಗಿ, ಹೌದು ಪ್ರಿಯರೇ, ಪಾಪದಲ್ಲಿರುವವರಿಗಾಗಿ, ಆತ್ಮಹತ್ಯೆ ಚಿಂತೆ ಇರುವವರಿಗಾಗಿ, ದುರಭ್ಯಾಸಗಳಲ್ಲಿರುವವರಿಗಾಗಿ, ಹೌದು ಪ್ರಿಯರೇ, ಮರಣದ ಆ ಮಾರ್ಗದಲ್ಲಿ ಅನಾರೋಗ್ಯದ ಇರುವವರಿಗಾಗಿ, ಹಾಸ್ಪಿಟ್ಲಿರುವವರು ಅನೇಕ ಪ್ರಾರ್ಥನೆ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದ ದೇವರು. 30 ದಿನ ಮಾಡಿದಾಗ ವಿಶೇಷವಾಗಿ ದೇವರ ಸ್ವರ ಕೇಳಬೇಕೆಂದು ನಾನು ಪ್ರಯತ್ನ ಮಾಡುತ್ತಿದ್ದೆ. ಆ ಗೋಡಿ ಈ ಥರ ಕೂತ್ಕೊಂಡೆ ಪ್ರೇರೆ, ನನಗೆ ದರ್ಶನ ಆಯಿತು. ನಾನು ಹೀಗೆ 30 ದಿನ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು 1 ಗಂಟೆ. ಅದೇ ರೀತಿ ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಮೇಲೆ ದೇವರ ಆತ್ಮ ಜೀವಜಲವಾಗಿ ನದಿಯಂತೆ ಹರಿದು ಬಂದ ಪ್ರೇರೆ, ದೊಡ್ಡ ಪ್ರವಾಹ. ನನ್ನ ನಾಲಿಗೆ ಬೇರೆ ಭಾಷೆ ಮಾತಾಡಿತ್ತು, ಪರಲೋಕ ಭಾಷೆ. ಆ ಭಾಷೆ ಯಾವುದಂತ ಇದುವರೆಗೆ ಗೊತ್ತಿಲ್ಲ ಪ್ರೇರೆ. ಆತ್ಮ ವಶ ಆಗಿಬಿಟ್ಟೆ. ಈ ಥರ ಕಣ್ಣೆತ್ತಿ ನೋಡಿದರೆ ಆ ನೀರಿಂದು ಆ ಪ್ರವಾಹ ಆಕಾಶಕ್ಕೆ ಅಂಟಿದೆ. ಹೌದು ಪ್ರಿಯ, ಅಲ್ಲಿಂದ ದೇವರ ಸಿಂಹಾಸನದ ಕೆಳಗಿನಿಂದ ಹರಿಯುವ ಸ್ವಚ್ಛವಾದ ಸ್ಫಟಿಕದಂತಿರುವ ಜೀವಜಲ ಪ್ರೇರೆ. ಹೌದು, ದೇವರ ಸಿಂಹಾಸನದ ಮಧ್ಯದಿಂದ ಹರಿತಿದ್ದಂತ ಪ್ರೇರೆ, ದೇವರ ಸಿಂಹಾಸನ ಕೆಳಗಡೆಯಿಂದ. ಹೌದು, ಆ ನೀರು ಹರಿದೋಯ್ತು ನನ್ನೊಳಗಡೆ. ಕಲ್ಲಿನ ಥರ ಅಲ್ಲೇ ಕೂತ್ಕೊಂಡಿನಿ. ಆ ನೀರು ರಭಸ ಹರಿದು ಹೋಗುತ್ತಿದೆ, ನನ್ನ ನಾಲಿಗೆ ಬೇರೆ ಮಾತಾಡುತ್ತಿದೆ. ಆ ನೀರಿನೊಳಗಿಂದ ಒಂದು ದೊಡ್ಡ ಅಗ್ನಿಯ ಉಂಡೆ, ಅಂದರೆ ಬೆಂಕಿ ಉಂಡೆ, ಒಂದು ಫುಟ್ಬಾಲ್ ಥರ ನನ್ನ ತಲೆ ಎಷ್ಟು ರೌಂಡಾಗಿರುವಂಥದ್ದು, ಗುಂಡಾಗಿರುವಂಥದ್ದು, ನನ್ನ ತಲೆ ಮೇಲೆ ಅಗ್ನಿಯ ಉಂಡೆ, ಬೆಂಕಿ ಉಂಡೆ ಇಳಿತು ಪ್ರೇರೆ. ನನ್ನ ತಲೆಯಲ್ಲಿರುವಂಥ ಆ ಸೈತಾನನ ಆಲೋಚನೆಗಳು, ಆ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ, ಪೂರ್ವಜರಿಂದ ಬಂದ ಪಾಪ ಶಾಪದ ಕಟ್ಟುಗಳು, ಆ ಸೈತಾನನು ಸೈತಾನನ ನಿಯಂತ್ರಣದ ಕಟ್ಟುಗಳು ಬಿಚ್ಚುವುದು ಪ್ರೇರೆ. ಹೌದು, ಬಿಡುಗಡೆ ಆಯಿತು. ಮತ್ತೆ ಎದೆಯಲ್ಲಿ ಇಳಿದನು ಆ ಪರಿಶುದ್ಧಾತ್ಮನ ಬೆಂಕಿಯ ಉಂಡೆ. ಎದೆಯಲ್ಲಿ ನಿಂತುಕೊಂಡ ಪ್ರೇರೆ. ನಾವು ಹೀಗೆ ಮೊಬೈಲ್ ಜೇಬಿನಲ್ಲಿ ಹೇಗೆ ಇಟ್ಕೊಳ್ತೇವೋ ಆಗ ವೇಟ್ ಅನ್ನಿಸ್ತದೆ ಆ ಜೇಬಿಗೆ, ಅದೇ ರೀತಿ ವೇಟ್ ಅನ್ನಿಸ್ತು ಇಲ್ಲಿ ಎದೆಯಲ್ಲಿ. ವೇಟ್ ಅಂದರೆ ದೇವರಾತ್ಮನ ವೇಟ್ ಪ್ರೇರೆ ಇದ್ದಾನೆಂದು ಗುರುತಿಸುವಂತೆ, ಆದರೆ ವೇಟ್ಲೆಸ್ ಇದ್ದ ಪ್ರೇರೆ. ಗೂರಾಗಿಬಿಟ್ಟೆ. ಎದೆಯಲ್ಲಿ ಬರುತ್ತಲೇ ಇಲ್ಲಿ ಕೂಡ ಒಂದು ಸೈತಾನನ ಗಣ ಇರುತ್ತದೆ ಪ್ರೇರೆ. 7 ದೆವ್ವಗಳು ಹಿಡಿದಿದ್ದವು ಮಗ್ದಲಿನ ಮರಿಯಳಿಗೆ. 7 ದೆವ್ವಗಳಿಂದ ಬಿಡಿಸಿದ್ದ ಎನ್ನುವಂತೆ ಅವು ಸ್ವಭಾವ ಸಿದ್ಧವಾಗಿ ರಕ್ತದಲ್ಲಿ ಬಂದಿರುತ್ತವೆ ಪ್ರೇರೆ. 7 ದೆವ್ವಗಳು: ಕಾಮ, ಕ್ರೋಧ, ಮದ, ಮತ್ಸರ, ವಿಗ್ರಹಾರಾಧನೆ, ಕೋಪ, ಅದು ಪ್ರೇರೆ, ಭಿನ್ನಮತ. ಹೀಗೆ ಹೃದಯದಿಂದ ಹೊರಡುವಂಥವು ಸುಮಾರು 14 ಪ್ರೇರೆ, ಆದರೆ 7 ದೊಡ್ಡದಾಗಿ ಪರಿಗಣಿಸಲ್ಪಡುತ್ತಿದೆ. ಹೀಗೆ ಆ ದೆವ್ವಗಳು ಕಿರಿಚಿ ಓಡಿ ಹೋದವು ಪ್ರೇರೆ. ದೇವರ ಆತ್ಮನ ಬೆಂಕಿಯಲ್ಲಿ ಇಳಿಯುತ್ತಲೇ ಒಂದು ತಲೆಯಲ್ಲಿ ಕಂಟ್ರೋಲ್ ಮಾಡುವ, ನಿಯಂತ್ರಣ ಮಾಡುವ ಕಟ್ಟುಗಳು, ಇಲ್ಲಿ ಸೈತಾನನ ಸನ್ನಿಧಿ. ಹೌದು ಪ್ರೇರೆ, ಇಲ್ಲಿ ವಾಸ ಮಾಡುತ್ತಿರುತ್ತವೆ ಎದೆಯಲ್ಲಿ, ಹೃದಯದಲ್ಲಿ. ಓಡಿ ಹೋದವು ಪ್ರೇರೆ. ಆ ಬೆಂಕಿಯ ಜಳಕ್ಕೆ ತಡೆಯಲಾರದೆ ಆ ಶಬ್ದವನ್ನು ಕಿರಿಚಿದ
ಆ ದುರಾತ್ಮಗಳು ಕಿರಿಚಿದ ಆ ಶಬ್ದವನ್ನು ನನ್ನ ಆತ್ಮ ಗ್ರಹಿಸಿತು. ಹೌದು, ಭಾಳ ಕ್ರೂರವಾಗಿ ಓಡಿ ಹೋದವು. ಆದರೆ ಪ್ರಶಾಂತ ಆಯ್ತು ಪ್ರೇರ. ಅವು ಎಲ್ಲ ದೇಹಗಳು ಹೋದ ಮೇಲೆ. ಹೌದು, ಅವು ಸ್ವಭಾವ ಹೌದು ಪ್ರೇರ, ಪೂರ್ವಜರಿಂದ ಬಂದಿದ್ದು, ಆದಾಮ ಅವರಿಂದ ಬಂದಿದ್ದು. ಪಾಪ, ಮರಣ, ದಬ್ಬಾಳಿಕೆ, ಭಯ. ಹೌದು ಪ್ರೇರೆ, ಕಾಮ, ಮೋಹ, ಅನೇಕ ರೀತಿಯ ಭಯ, ಆತ್ಮಗಳು, ಕತ್ತಲೆ ಶಕ್ತಿಗಳು ಹೊರಟೋದವು. ನನಗೆ ಮರಣ ಇಲ್ಲ ಎಂದು ಅನ್ನಿಸ್ತು ಪ್ರೇರೆ. ಇನ್ನು ಮೇಲೆ ನನಗೆ ಸಾವಿಲ್ಲ ಎಂದು ಅನ್ನಿಸ್ತು. ಆವಾಗ ಎದೆಯಲ್ಲಿ ಪರಿಶುದ್ಧಾತ್ಮ ಆವರಿಸಿಕೊಂಡು ಲ್ಯಾಂಡ್ ಆದ. ಹೌದು ಪ್ರೇರೆ, ಜೇಬಿನಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಹೇಗೆ ಕೂತ್ಕೊಳ್ತದೋ ಅದೇ ರೀತಿ ಎದೆಯಲ್ಲಿ ಕೂತ್ಕೊಂಡ. ನನಗೆ ಇನ್ನು ಮೇಲೆ ಸಾವಿಲ್ಲ ಎಂದು ಅನ್ನಿಸ್ತು. ಯಾಕಂದರೆ ನಾನು ಚಿಕ್ಕಂದಿನಿಂದಲೇ ಆ ಸಾವಿನೊಂದಿಗೆ ಹೋರಾಡುತ್ತಿದ್ದೆ ಪ್ರೇರೆ. ಹೌದು, ನಮ್ಮ ತಾಯಿ ಗರ್ಭದಲ್ಲಿದ್ದಾಗಲೇ 40 ಸಾರಿ ಚೇಳು, ದೊಡ್ಡ ಚೇಳು ಕಡಿದು ಸಾಯಿಸ್ಬೇಕಂತ ಪ್ರಯತ್ನ ಮಾಡಿದೆ. ಆದರೆ ಸತ್ತಿಲ್ಲ. ಕಾರಣ, ಜಗತ್ತು ಉಂಟಾಗುವ ಮೊದಲೇ ದೇವರು ಆತನಲ್ಲಿ ವಿಶ್ವಾಸುವವರನ್ನು, ನಂಬಿಗಸ್ತ ಮಕ್ಕಳನ್ನು, ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವವರನ್ನು, ದೇವರು ತಾನೇ ಆರಿಸಿಕೊಂಡವರನ್ನು ತನ್ನ ಮಹಿಮೆಗೋಸ್ಕರ ನೀತಿ ವೃಕ್ಷಗಳಾಗಿ ಮಾರ್ಪಡುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು ಆರಿಸಿಕೊಂಡವರು ಪ್ರೇರೆ. ಸೈತಾನನು ಅವರಿಗೆ ಗೊತ್ತು ಪ್ರೇರೆ. ಅನೇಕ ಈಜಾಡು ಹೋದಾಗ ಕಾಲುವೆಗಳಲ್ಲಿ ಒಂದು ಸಾರಿ ನೀರು ಭಾಳಿದ್ದವಂತೂ ಈಜಾಡಕ್ಕೆ ಈ ಥರ ಧುಮುಕಿದಾಗ ತಲೆ ಕೆಳ ಮಾಡಿ ನೀರು ಕಡಿಮೆ ಇದೆ, ಹೋಗಿ ನೆಲಕ್ಕೆ ಗುದ್ದು ಬಿಟ್ಟಿದೆ. ಒಂದು ರೀತಿ ಎಫೆಕ್ಟ್ ಆಗಿತ್ತು ತಲೆಗೆ ಪ್ರೇರೆ. ಆವಾಗಲಿಂದ ಈಜಾಡೋದು ಬಿಟ್ಟಿನಿ. ಅಲ್ಲಿ ಕೂಡ ಮರಣದಿಂದ ತಪ್ಪಿಸಿದ ದೇವರು. ಹೌದು, ಹೀಗೆ ಒಂದು ಚಿಕ್ಕಂದಿನಲ್ಲಿ ಒಬ್ಬಾತ ಭಾಳ ಕುಡಿದು ಸತ್ತೋಗಿದ್ದ, ಬೋರ್ಲೆ ಬಿದ್ದು. ಆತನನ್ನು ಸಮಾಧಿ ಮಾಡಲು ಸ್ನಾನ ಮಾಡಿಸ್ತಿದ್ರು. ಎಲ್ಲ ಚಿಕ್ಕ ಹುಡುಗರು ಹೋಗ್ತಾರೆ, ಅಂದರೆ ಚಿಕ್ಕ ಅಂದರೆ 12 ವರ್ಷ ಮೇಲೆ ಇತ್ತು ಪ್ರೇರೆ. ಆ ಸ್ನಾನ ಮಾಡಿಸಿ ಆತನ ಸಮಾಧಿಯಲ್ಲಿ ಇಡಲು ಆತನು ತೆಗೆದುಕೊಂಡು ಹೋಗುತ್ತಿರುವ ಸಮಯದಲ್ಲಿ ನಾನು ಹೋಗಿ ನೋಡಿದಾಗ ಅನೇಕ ಜನರ ಮಧ್ಯೆ ಸ್ನಾನ ಮಾಡಿಸುವಾಗ ಆತನ ನಾಲಿಗೆ ಹೊರಗಡೆ ಬಂದಿತ್ತು. ಆ ದೃಶ್ಯ ನೋಡಿ ಅವತ್ತಿನಿಂದ ಮರಣ ಭಯ ಆವರಿಸಿಕೊಂಡಿತ್ತು ನನಗೆ. ಸುಮಾರು 17-18 ವರ್ಷದವರೆಗೆ ಸಾಯಂಕಾಲ ಆಗುತ್ತಲೇ ನನ್ನ ಹಾರ್ಟ್ ಬೀಟ್ 120 ಹೊಡ್ಕೊಳ್ತಿತ್ತು. ಹೌದು ಪ್ರೇರೆ. ಮತ್ತು ಕರೆಂಟ್ ಹೋದರೆ ರಾತ್ರಿ ಹಾರ್ಟ್ ಬೀಟ್ ಹೊಡ್ಕೊಳ್ತಿತ್ತು, ಭಯ ಆವರಿಸಿಕೊಳ್ತಿತ್ತು. ಬೆಳಿಗ್ಗೆ ಚೆನ್ನಾಗಿರ್ತಿದೆ, ಧೈರ್ಯ, ದೊಡ್ಡ ಧೈರ್ಯ. ಆದರೆ ರಾತ್ರಿ ಆಗುತ್ತಲೇ ಯಾರಿಗೆ ಹೇಳಿಕೊಳ್ಳಲಾಗದ ಭಯ. ಹೌದು ಪ್ರೇರೆ. ಯೇಸುವನ್ನು ವಿಶ್ವಾಸಿಸಿದೆ. ಹಿಂದೂಗಳಲ್ಲಿ ವಿಗ್ರಹಾರಾಧನೆ ಮಾಡುತ್ತಿದ್ದೆ ಪ್ರೇರೆ. 2 ವರ್ಷ ದೇವರು ನನಗೆ ಮಾತಾಡಬೇಕಂತ ಪೂಜೆ ಮಾಡಿದೆ. ಯಾವ ದೇವರು ಮಾತಾಡಲಿಲ್ಲ. ಲಾಸ್ಟಿಗೆ ಜೀಸಸ್ ಮಾತಾಡಿದರು. ಇದೇ ರೀತಿ ಜಲ ಹರಿತು ಪ್ರೇರೆ. ಪರಿಶುದ್ಧಾತ್ಮನ ಜಲ ಮತ್ತು ಪರಿಶುದ್ಧಾತ್ಮನ ಬೆಂಕಿ ನನ್ನೊಳಗೆ ಇಳಿದು ಬಂದು ನೆಲೆಗೊಂಡಿತು ಎದೆಯಲ್ಲಿ. ಆಗ ದುರಾತ್ಮ ಕಟ್ಟುಗಳು, ಶಕ್ತಿಗಳು ಓಡಿ ಹೋದವು. ನಿತ್ಯ ಜೀವ ಅನಿಸಿತು. ದೇವರಾತ್ಮ ಮಾತಾಡಿದನು. 2 ವರ್ಷ ಕಣ್ಣೀರಿನಿಂದ ಪೂಜೆ ಮಾಡ್ತಿದ್ದೆ ಪ್ರೇರೆ ಎಲ್ಲ ದೇವತೆಗಳಿಗೆ. ನಾವು ಒಂದು ಹಳ್ಳಿಯಲ್ಲಿ, ಈ ರಾಯಚೂರು ಪಟ್ಟಣದ ಪಕ್ಕದ ಒಂದು ಹಳ್ಳಿ ಇರ್ತದೆ ಪ್ರೇರೆ. ಅಲ್ಲಿ ಬೆಳಗ್ಗೆ 4 ಎದ್ದು 5 ಒಳಗಡೆ ಎಲ್ಲ ದೇವರುಗಳು ಎನಿಸ್ಕೊಳ್ಳೋರು ಗುಡಿ ತೊಳೆದು ಬಿಡ್ತಿದ್ದೆ. ನಾನೇ ಬೆಳಗ್ಗೆ ಎದ್ದು ಈಶ್ವರ ಅಂತ ಗುಡಿ ಇತ್ತು ಪ್ರೇರೆ. ಅವರು ದೊಡ್ಡ ಕುಲದವರ ದೇವರು, ಈತ ದೊಡ್ಡ ದೇವರಾಗಿರ್ಬೋದು, ಈತ ನನಗೆ ಮಾತಾಡ್ಬೋದು ಎಂದು ಆತನ ಆರಿಸ್ಕೊಂಡಿದ್ದೆ. ಮೊದಲು ಆತನ ಗುಡಿ ತೊಳೆದ ನಂತರ ಬೇರೆ ಸಣ್ಣ ಸಣ್ಣ ದೇವತೆಗಳು, ಗುಡಿಗಳು ತೊಳಿತಿದ್ದೆ. 4 5 ಒಳಗಡೆ ಮಾತ್ರ. ಯಾರಿಗೆ ಗೊತ್ತಾಗಬಾರ್ದು. ಯಾರಿಗೇನು ಗೊತ್ತಾದರೆ ದೇವ್ರು ನನಗೆ ಮಾತಾಡೋದಿಲ್ಲ ಅಂದ್ಕೊಳ್ತಿದ್ದೆ. ನಾನೇ ಎದ್ದು ಹಾಡಾಗ್ತಿದೆ, ದೇವರು ಎದ್ದೇಳು ಮಂಜುನಾಥ ಅಂದು. ಹೌದು ಪ್ರೇರೆ. ನಾವೇ ದೇವರು ಎಬ್ಬಿಸ್ಬೇಕು. ಹಿಂದೂಗಳದಾಗ ಅವ್ರು ಎದ್ದೇಳಂಗಿಲ್ಲ ಪ್ರೇರೆ. ಇಲ್ಲಿ ಆದರೂ ಯೇಸು ಕ್ರಿಸ್ತನು ನಮ್ಮನ್ನು ಕಾಯುವಾತನು, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಹೌದು ಪ್ರೇರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾತನು ಕಣ್ಣೆ ಗುಡ್ಡೆಯಂತೆ ಕಾಪಾಡುತ್ತಾ, ನೀನು ಮನೆಯಿಂದ ಹೊರಗೆ ಹೋಗುವಾಗಲೂ ಬರುವಾಗಲೂ, ಹೊಲಕ್ಕೆ ಹೋಗುವಾಗಲೂ ಬರುವಾಗಲೂ ನಿನಗೆ ಶುಭ ಉಂಟಾಗುತ್ತದೆ ಎಂದು ಹೇಳ್ತಾನೆ. ಹೌದು ಪ್ರೇರೆ. ಹೀಗೆ ನಾವು ನಿರ್ಜೀವ ವಸ್ತುಗಳಲ್ಲಿ, ಕೈಯಿಂದ ಮಾಡಿದ ವಿಗ್ರಹಗಳಲ್ಲಿ ವಿಶ್ವಾಸ ಇಡಬಾರ್ದು ಪ್ರೇರೆ. ಅವು ಕೇವಲ ಮನುಷ್ಯನ ಕೈ ಕೆಲಸವಷ್ಟೇ. ಅವು ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಗಂಟಲುಂಟು, ಶ್ವಾಸ ಇಲ್ಲ. ಅವುಗಳನ್ನು ವಿಶ್ವಾಸುವವರು, ಅವುಗಳನ್ನು ಮಾಡುವವರು ಅವುಗಳಂತೆಯೇ ನಿರ್ಜೀವಿಗಳು ಪ್ರೇರೆ, ಬದುಕಿದ್ದು ಸತ್ತವರು. ಹೌದು ಪ್ರೇರೆ. ಹೀಗೆ ಅವರು ಒಂದು ವೇಳೆ ಅದೇ ವಿಶ್ವಾಸದಲ್ಲಿ ಮುಂದುವರಿಯುವುದಾದರೆ ನಾವು ನರಕಕ್ಕೆ ಹೋಗುತ್ತಾರೆ. ಅವರ ಆತ್ಮ ಶಾಶ್ವತವಾಗಿದೆ ಪ್ರೇರೆ. ಆತ್ಮ ದೇವರು ಆದಿ ಕಾಲದಲ್ಲಿ ಮಣ್ಣಿನಿಂದ ಮನುಷ್ಯನನ್ನು ಮಾಡಿ ಅಂತ ಊದಿದ್ದನು ತನ್ನ ಆತ್ಮವನ್ನು, ಜೀವಾತ್ಮನು. ಮನುಷ್ಯನು
ಬೊಂಬೆಯಾದ ಮಣ್ಣಿನಿಂದ ಆದ ಮನುಷ್ಯನು, ದೇವರ ರೂಪದಲ್ಲಿರುವ ಮನುಷ್ಯನು ಬೊಂಬೆ ಮನುಷ್ಯನಾದನು, ಬದುಕುವ ಪ್ರಾಣಿಯಾದನು. ಆದರೆ ದೇವರಿಗೆ ಅವಿಧೇಯನಾಗಿ ಒಂದು ಶಕ್ತಿ ಮನುಷ್ಯರನ್ನು ಕೆಡಿಸಿತು. ಪಿಶಾಚಿ ಶಕ್ತಿ, ದೇವರಿಗೆ ವಿರುದ್ಧವಾದ ಶಕ್ತಿ. ಹೌದ್ರಿ, ಸೈತಾನ ಎಂತಲೂ, ಘಟಸರ್ಪ ಎಂತಲೂ, ಅಬದ್ದೋನ್, ಅಪೋಲೋನ್, ಮರಣಾಧಿಕಾರಿ, ಸುಳ್ಳುಗಾರ, ಕೊಲೆಗಾರ, ಮೋಸಗಾರ, ಸರ್ವಲೋಕವನ್ನು ಮೋಸಪಡಿಸುವ ಸರ್ಪ ಎಂತಲೂ ಇರುವ ಆತ್ಮ ಮೊದಲನೇ ಸ್ತ್ರೀ ಪುರುಷರನ್ನು ವಂಚಿಸಿ ಮೋಸಪಡಿಸಿದ್ರೆ, ತಿನ್ನಬಾರದ ಗಿಡದ ಹಣ್ಣನ್ನು ತಿನ್ನುವಂತೆ ಮಾಡಿತು. ಹೌದು ಬರೇ, ಇವತ್ತಿಗೂ ಕೂಡ ಅನೇಕರು ಮಾಡಬಾರ್ದೆಂದರೆ ಮಾಡುತ್ತಾರೆ. ಕೆಲವರು ಇಷ್ಟಪಟ್ಟು ಮಾಡುತ್ತಾರೆ, ಕೆಲವರು ಬಿಡೋದಕ್ಕಾಗದೆ ಮಾಡುತ್ತಾರೆ. ಹೌದು ಪ್ರೇರೆ, ಹೀಗೆ ಅವೆಲ್ಲವುಗಳಿಂದ ಬಿಡಿಸಲು ಯೇಸು ಕ್ರಿಸ್ತ ಬಂದ ಪ್ರೇರೆ, ತನ್ನ ರಕ್ತ ಸುರಿಸಿ ನಮ್ಮೆಲ್ಲ ಪಾಪಗಳಿಂದ ಶುದ್ಧ ಮಾಡಿದನು. ಹೌದು, ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಪ್ಪಿಕೊಳ್ಳುವುದಾದರೆ, ದೇವ ಇದರಿಂದ ರಕ್ಷಿಸು ಎಂದು ಬೇಡಿಕೊಳ್ಳುವುದಾದರೆ, ಈ ಬಲಹೀನತೆಯಿಂದ, ಅನಾರೋಗ್ಯದಿಂದ, ಅಜ್ಞಾನದಿಂದ, ಭಯದಿಂದ, ಮರಣದಿಂದ, ದಿಕ್ಕು ಕಾಣದ ಜೀವಿತದಿಂದ, ಗುರಿಯಿಲ್ಲದ ಅರ್ಥವಿಲ್ಲದ ಜೀವಿತದಿಂದ, ಅಸಂತೋಷದಿಂದ, ಹೌದು ಪ್ರೇರೆ, ಬಿಡುಗಡೆ ಮಾಡುವ ಒಂದು ಅರ್ಥ ನೀಡು ಜೀವಿತಕ್ಕೆ, ನೂತನ ಜೀವಿತ ನೀಡಿ ಅಂದರೆ ಯೇಸು ಕ್ರಿಸ್ತನೇ ಆ ಎರಡನೇ ನೂತನ ಜೀವಿತ ಆಗಿದ್ದಾನೆ ಪ್ರೇರೆ. ಪ್ರತಿಯೊಬ್ಬ ಮಾನವ ಕುಲಕ್ಕೆ, ಸ್ತ್ರೀ ಪುರುಷರಿಗೆ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನಂಬಿಗಸ್ತ ನೀತಿವಂತರಾದ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸುತ್ತಾನೆ ಪ್ರೇರೆ. ಹೌದು, ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ಯೇಸು ತನ್ನ ಆತ್ಮವನ್ನು ಕಳಿಸಿಕೊಡುತ್ತಾನೆ. ಮರಣವನ್ನು, ಮರಣಾಧಿಕಾರಿಯನ್ನು, ಮರಣ ಭಯವನ್ನು ಗೆದ್ದ, ಮುರಿದ, ಸೈತನ ತಲೆಯನ್ನು ಜಜ್ಜಿದ, ತನ್ನ ಮರಣ ಗೆದ್ದ ಮೃತ್ಯುಂಜಯ ಆತ್ಮವನ್ನು ಯೇಸು ಕಳಿಸಿಕೊಡುತ್ತಾನೆ ಪ್ರೇರೆ. ಹೌದು, ತಾನೇ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುತ್ತಾನೆ. ನಾವು ಹೋಗಬೇಕಾದ ಮಾರ್ಗದಲ್ಲಿ ತಾನೇ ಮುಂದೆ ಹೋಗಿ ನಮಗೆ ತಂದೆಯಾದ ದೇವರ ಬಳಿಗೆ, ಸೃಷ್ಟಿಕರ್ತನ ಬಳಿಗೆ ಮಾರ್ಗ ಏರ್ಪಡಿಸಿದ್ದಾನೆ ಪ್ರೇರೆ. ಯಾರು ದೇವರನ್ನು ಕಾಣುವಂತಿಲ್ಲ, ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದನು ಆತನೇ ತಿಳಿಯಪಡಿಸಿದ್ದಾನೆ ತಂದೆಯ ಬಳಿಗೆ ಮಾರ್ಗ, ತಂದೆಯ ರೂಪ ನಾನೇ ಎಂದು. ಆ ಪ್ರೇರೆ, ಸ್ವರ್ಗದಿಂದ ಇಳಿದು ಬಂದ ಅಥವಾ ಯೇಸು ಕ್ರಿಸ್ತನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ಆತನ ಆತ್ಮ ಕೊಡುತ್ತಾನೆ ಏರಿ ಹೋಗುವಂತೆ. ಹೌದು ಪ್ರೇರೆ, ಇಲ್ಲದಿದ್ದರೆ ಮಧ್ಯ ಆಕಾಶದಲ್ಲಿ ಅನೇಕ ಶಕ್ತಿಗಳು ತಡೆಯುತ್ತವೆ. ಅಂಧಕಾರ ಗಣ, ಅಶರೀರ ಗಣ, ದುರಾತ್ಮ ಸಮೂಹ, ಅಧಿಕಾರಿಗಳು, ಅಧಿಪತ್ಯಗಳು ಇವೆ. ಹೌದು, ಕಾರಣ ದೇವರಿಗೆ ವಿರುದ್ಧವಾದ ಶಕ್ತಿಗಳು. ಒಂದು ಶಕ್ತಿ ಲೂಸಿಫರ್ ಎನ್ನುವ ದೇವದೂತ ಅನೇಕ ದೂತರನ್ನು ಕೆಡಿಸಿ ದೇವರಿಗೆ ವಿರುದ್ಧವಾಗಿ ದೆವ್ವಗಳಾಗಿ ಮಾರ್ಪಟ್ಟಿವೆ ಪ್ರೇರೆ. ಹೌದು, ಯಾವ ದೇವರನ್ನು ವಿಶ್ವಾಸಿಸು, ಅವುಗಳಿಗೆ ತೊಂದರೆ ಇಲ್ಲ. ಯೇಸು ಕ್ರಿಸ್ತನ ವಿಶ್ವಾಸಿದರೆ, ಹೌದು ಪ್ರೇರೆ, ಅವುಗಳಿಗೆ ಮೈಯೆಲ್ಲ ಬೇನೆ ಉಂಟಾಗುತ್ತದೆ. ಹೌದು, ಯಾಕಂದರೆ ಒಂದು ದೀಪ ಅನೇಕ ದೀಪಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೌದು ಪ್ರೇರೆ, ಹೀಗೆ ಯೇಸುವಿನ ವಿಶ್ವಾಸವರು ವಿರೋಧಿಯಾಗಿದ್ದಂತ ಪ್ರೇರೆ ಸೈತಾನನು. ಆದರೂ ನಾವು ಅಂಜೆ ಕಾರಣವಿಲ್ಲ. ಕಾರಣ ಬೆಳಕು ಯಾವಾಗಲೂ ಕತ್ತಲನ್ನು ಓಡಿಸುತ್ತದೆ. ಬೆಳಕು ನಿನ್ನ ಜೊತೆಗಿರುವಾಗ ಕತ್ತಲು ಸಮಸ್ಯೆ ಇಲ್ಲ. ಕತ್ತಲಿಗೆ ಬೇಕಿದ್ದರೆ ಬೆಳಕಿನ ಕುರಿತು ಸಮಸ್ಯೆ ಇರ್ಬೋದು. ಬೆಳಕಿ ನಿನ್ನಲ್ಲಿದ್ದರೆ ಕತ್ತಲೆ ನಿನಗೆ ಸಮಸ್ಯೆ ಇಲ್ಲ. ಬೆಳಕಿನೊಂದಿಗೆ ಇರುವುದು ಅವಶ್ಯವಾಗಿದೆ ಪ್ರೇರೆ. ಯೇಸುವೆ ನಾನೇ ಲೋಕದ ಬೆಳಕಾಗಿದ್ದೇನೆ ಎಂದಿದ್ದಾನೆ. ಆತನನ್ನು ಹಿಂಬಾಲಿಸುವವರು ಕತ್ತಲಲ್ಲಿ ನಡೆಯುವುದಿಲ್ಲ ಅಂತ ಪ್ರೇರೆ. ಕತ್ತಲೆ ಅಂದರೆ ಒಂದನೇದು ಪಾಪ, ಎರಡನೇದು ಸೈತಾನನು, ಮೂರನೇದು ಮರಣ. ಹೌದು ಪ್ರೇರೆ, ಮೂರು ಶತ್ರುಗಳು ನಮಗೆ. ಒಂದನೇದು ಪಾಪ, ಎರಡನೇದು ಸೈತಾನನು, ಮೂರನೇದು ಮರಣ. ಹೌದು, ಮೂರು ನಮಗೆ ವಿರುದ್ಧವಾಗಿ ಹೋರಾಡುತ್ತೆ ಪ್ರೇರೆ ಯೇಸುವಿನ ವಿಶ್ವಾಸವರಿಗೆ. ಯೇಸುವಿನ ವಿಶ್ವಾಸದಿದ್ದರೆ ಆಲ್ರೆಡಿ ನೀವು ಪಾಪದಲ್ಲಿದ್ದೀರಿ ಪ್ರೇರೆ. ಸೈತಾನನೇ ನಿಮಗೆ ದೇವರಾಗಿದ್ದಾನೆ. ಆತನು ಕಳ್ಳತನ ಮಾಡುತ್ತಾನೆ ನಿಮ್ಮ ಜೀವಿತವನ್ನು, ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಜೀವವನ್ನು. ಕಳ್ಳತನ ಕೈ ಕೊಲೆ ಮಾಡುವುದಕ್ಕೆ ನಾಶ ಮಾಡುತ್ತಾನೆ, ಕೊನೆಗೆ ನರಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆದ್ದರಿಂದ ಕಳ್ಳನಿಂದ ಹೊರಬರಬೇಕಾದರೆ ಯೇಸುವಿನ ವಿಶ್ವಾಸ ಬೇಕಾಗಿದೆ. ಕೊಲೆ ಮಾಡಲು ಆತನು ನಿಶ್ಚಯಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕೊಲೆಗಾರನಿಂದ ತಪ್ಪಿಸಿಕೊಳ್ಳಬೇಕಾಗಿದೆ. ಯೇಸು ಬಳಿಗೆ ಬರಬೇಕಾಗಿದೆ. ಯೇಸು ನಿನಗಾಗಿ ಕೊಲೆಯಾಗಿದ್ದಾನೆ. ಮತ್ತು ಮರಣದಿಂದ ನಿತ್ಯ ಮರಣ ಇದೆ ಪ್ರೇರೆ. ದೇಹದಲ್ಲಿ ಮರಣ ಬೇರೆ, ಆತ್ಮದಲ್ಲಿ ಮರಣ ಬೇರೆ. ದೇಹದಲ್ಲಿ ಕೂಡ ಮರಣದಿಸದಂತೆ ದೇವರು ಅನೋಕ ಎಲಿಯರಂತೆ ಅನೇಕರನ್ನು ತೆಗೆದುಕೊಂಡು ಹೋಗಲು ಸಾಧ್ಯ. ಆದರೆ ಆತನಿಗೆ ಮೆಚ್ಚುಗೆಯಾಗಿರಬೇಕಾಗಿದೆ. ಹೌದು, ಒಂದು ವೇಳೆ ದೇಹದಲ್ಲಿ ಮರಣಿಸಿದರೂ ಕೂಡ ನರಕಕ್ಕೆ ಹೋಗದಂತೆ ಯೇಸು ನಿಮ್ಮ ನರಕವನ್ನು
ಪೂರ್ವದಲ್ಲಿ ಮಾಡಿದ ತಪ್ಪು ಪಾಪ ಶಾಪಗಳನ್ನು ದೇಹದಿಂದ ಆತ್ಮದಿಂದ ಶರೀರದಿಂದ ಮಾಡಿದ ಎಲ್ಲ ಪಾಪಗಳಿಗಾಗಿ ಶಿಕ್ಷೆ ಹೊಂದಿದ್ದಾನೆ ಪ್ರೇರೆ. ಪ್ರಭುವೇ, ನನ್ನ ಪಾಪವನ್ನು ಕ್ಷಮಿಸು. ನನ್ನ ಪಾಪಕ್ಕಾಗಿ ನೀನು ಸತ್ತಿರುವೆ. ನನ್ನ ಪಾಪ ಭಾರ ಇಳಿಸಲು ತಂದೆಯಾದ ದೇವರು ನಿನ್ನನ್ನು ಕಳಿಸಿದ್ದಾನೆ. ತಂದೆಯ ಪ್ರತಿರೂಪವಾಗಿ ಬಂದಿರುವೆ. ಹೌದು ಪ್ರಭುವೇ, ನನ್ನ ಪಾಪವನ್ನು ಕ್ಷಮಿಸು. ನಾನು ಅನೇಕರಿಗೆ ನೀನು ಪಾಪ ಕ್ಷಮಿಸುವಾತನು, ಪಾಪ ಭಾರ ಇಳಿಸು, ಹೊಸ ಜೀವಿತ ನೂತನ ಜೀವನ ಮಾರ್ಗ ತೋರಿಸುವಾತನೆಂದು ತಿಳಿಯಪಡಿಸಲು ನನ್ನನ್ನು ಉಪಯೋಗಿಸು ಎಂದು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮ ಮಾತಾಡಿದ ಪ್ರೇರೆ. ನಾನು ಪರಿಶುದ್ಧಾತ್ಮನು ಜೀವ ಮರಣಗಳ ಒಡೆಯನು ಎಂದು ಆ ಬೆಂಕಿ ನನ್ನೊಳಗಡೆ ಇಳಿದು ಒಂದು ಪ್ರಶಾಂತತೆ ಉಂಟಾಯಿತು. ಈಗ ಒಂದು ಬಿಸಿಲುಗಾಲದಲ್ಲಿ ಮಧ್ಯಾಹ್ನದಲ್ಲಿ ಉರಿ ಬಿಸಿಲಿನಲ್ಲಿ ಹೊರಗಡೆಯಿಂದ ಬಂದು ನೀರಡಿಕೆ ಆದವರು ಫ್ರಿಜ್ ತೆಗೆದರೆ ಹೇಗೆ ತಣ್ಣಗೆ ಅನುಭವಿಸುತ್ತವೋ, ಫ್ರಿಜ್ಜಿನೊಳಗಡೆ ಇರುವ ಆ ತಂಪು ವಾತಾವರಣ, ಆ ಪರಿಶುದ್ಧಾತ್ಮ ಬೆಂಕಿ ನನ್ನ ಒಳಗಡೆ ಬಂದಾಗ ಆ ಪೈಶಾಚಿಕ ಆತ್ಮಗಳು, ಪೂರ್ವಜರಿಂದ ಬಂದ ಆತ್ಮಗಳು, ಆದಾಮ ಅವರಿಂದ ಬಂದ ಆತ್ಮಗಳು, ವಿಗ್ರಹಾರಾಧನೆಯಿಂದ ಬಂದ ಆತ್ಮಗಳು, ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ತಪ್ಪು ಪಾಪದಿಂದ, ನಮ್ಮ ಅಪ್ಪ ಅಮ್ಮ ಮಾಡಿದ ಜನ್ಮ ಪಾಪ ಕರ್ಮ ಪಾಪದಿಂದ ಬಂದ ಎಲ್ಲ ಆತ್ಮಗಳು ಓಡಿ ಹೋದಾಗ ಫ್ರಿಜ್ ಥರ ಕೂಲ್ ಆಯ್ತು ಪ್ರೇರೆ. ಎಷ್ಟು ಕೂಲ್ ಅಂದರೆ ಸೇಮ್ ಫ್ರಿಜ್ ತೆಗೆದರೆ ಬೇಸಿಗೆಗಾಲದಲ್ಲಿ ನೀರು ಕುಡಿಯೋದಕ್ಕೆ ಅಷ್ಟು ತಣ್ಣಗ. ಹೌದು ಪ್ರೇರೆ, ಆ ಸನ್ನಿಧಿನ ಮರೆಯೋಕ್ಕಾಗೋದಿಲ್ಲ. ಅದು ಸ್ವರ್ಗದ ವಾತಾವರಣ, ಸ್ವರ್ಗನೇ ಇಳಿಸುತ್ತಾನೆ ಪ್ರೇರೇಸು ನಿನ್ನೊಳಗೆ. ಹೀಗೆ ಪರಿಶುದ್ಧಾತ್ಮ ಮಾತಾಡಿದ ಪ್ರೇರೆ. ಆ ಪ್ರಶಾಂತ ವಾತಾವರಣದಲ್ಲಿ ಎದೆಯಲ್ಲಿ ನಾನು ಪರಿಶುದ್ಧಾತ್ಮನು ಜೀವ ಮರಣಗಳ ಒಡೆಯನು ಎಂದು ಹೇಳಿದ. ಹೌದು ಪ್ರೇರೆ, ದೇವರು ನನಗೆ ಮಾತಾಡಬೇಕೆಂದು ಒಂದು ಅನ್ಯ ಜನಾಂಗದಲ್ಲಿ ವಿಗ್ರಹಾರಾಧನೆ ಮೂಕ ವಿಗ್ರಹಗಳಲ್ಲಿ ವಿಶ್ವಾಸ ಇಟ್ಟಾಗ, ಹೌದು ಪ್ರೇರೆ, ಅವು ಯಾವ ಮಾತಾಡಲಿಲ್ಲ. ಯೇಸು ಕ್ರಿಸ್ತನು ನಾನು ಆತ್ಮಸ್ವರೂಪನಾಗಿದ್ದೇನೆ, ಜೀವಿತರಿಗೆ ಮರಣಿಸಿದವರಿಗೆ ನಾನು ಒಡೆಯನು ಎಂದು ಹೇಳಿದ ಪ್ರೇರೆ. ಹೌದು, ಪ್ರಭುವೇ ಆತ್ಮ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಂತ ಪ್ರೇರೆ. ಹೌದು, ಆತ್ಮದ ರೀತಿಯಲ್ಲಿ ನಾವು ಮಾತೆ ಮರಿಯ ಚಿತ್ರ ಇಟ್ಕೊಳ್ತೀವಿ, ಆ ರೀತಿಯಲ್ಲ ಪ್ರೇರೆ. ಸಂತರ ಭಕ್ತರ ಚಿತ್ರ ಇಟ್ಕೊಳ್ತೀವಿ, ಆ ರೀತಿಯಲ್ಲ. ನನಗೆ ಸಲ್ಲತಕ್ಕ ಗೌರವವನ್ನು ನಾನು ವಿಗ್ರಹಗಳ ಚಿತ್ರಗಳ ಪಾಲು ಮಾಡುವುದಿಲ್ಲ, ಏಕೆಂದರೆ ನಾನು ಸರ್ವಶಕ್ತನು. ಹೌದು ಪ್ರೇರೆ, ದೇವರು ಆತ್ಮ ನಿನ್ನೊಳಗೆ ಇರಲು ಬರುತ್ತಿದೆ. ಆತ್ಮನ ದೇವರು ನಿನ್ನನ್ನು ಕೋರಿಕೊಂಡಿದ್ದಾನೆ ವಾಸಿಸಲು. ಹೌದು, ನೀವು ದೇವರಿಗೆ ಆತ್ಮನಿಗೆ ಪರಿಶುದ್ಧಾತ್ಮನಿಗೆ ಆಲಯವಾಗಿದ್ದೀರೆಂದು ದೇವರಾತ್ಮ ನಿಮ್ಮಲ್ಲಿ ವಾಸಿಸ್ತಾನೆ ನಿಮಗೆ ಗೊತ್ತಿಲ್ಲವೋ? ಯಾರಾದರೂ ಆಲಯವನ್ನು ಕೆಡಿಸಿದರೆ ದೇವರು ಅವರನ್ನೇ ಕೆಡಿಸುತ್ತಾನೆ. ಹೌದು ಪ್ರೇರೆ, ಹೀಗೆ ನಾವು ಆತ್ಮನಿಂದ ಹುಟ್ಟಬೇಕಾಗಿದೆ ಪ್ರೇರೆ. ಯೇಸು ಹೇಳುತ್ತಿದ್ದಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಸ್ವರ್ಗ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಹೌದು ಪ್ರೇರೆ, ಪರಿಶುದ್ಧಾತ್ಮನಿಂದಲೂ ನೀರಿನಿಂದಲೂ ಪರಿಶುದ್ಧಾತ್ಮದಿಂದ ಹೊಸದಾಗಿ ಹುಟ್ಟಬೇಕಾಗಿದೆ. ನೀರು ಅಂದರೂ ಕೂಡ ಆತ್ಮ, ಪವಿತ್ರಾತ್ಮ ಪ್ರೇರೆ. ವಾಕ್ಯಕ್ಕೆ ನೀರು ಎಂದು ಸೂಚಿಸಲಾಗುತ್ತದೆ ಮತ್ತು ಬೆಂಕಿ ದೇವರ ಆತ್ಮನಿಗೆ ಸೂಚನೆಯಾಗಿದೆ. ನಾವು ಭೌತಿಕವಾಗಿ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ತೇವೆ ಯೇಸುವಿನ ನಾಮದಲ್ಲಿ, ಅದು ಪರಿಶುದ್ಧಾತ್ಮನಿಂದ ಹೊಸದಾಗಿ ಹುಟ್ಟಬೇಕೆಂದು ಸೂಚನೆ. ಆದರೆ ನಿಜವಾದ ದೀಕ್ಷಾ ಸ್ನಾನ ಪರಿಶುದ್ಧಾತ್ಮನ ನೀರು. ಹೌದು, ನನ್ನಲ್ಲಿ ವಿಶ್ವಾಸ ಇಡುವ ಹೃದಯದೊಳಗಿಂದ ಜೀವಜಲವು ಉಕ್ಕಿ ಹರಿಯುವ ಎಂದು ಹೇಳಿದ್ದಾನೆ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಮತ್ತೆಂದು ದಾಹವಾಗುವುದಿಲ್ಲ, ಲೋಕ ದಾಹ ಆಗುವುದಿಲ್ಲ, ಪಾಪ ದಾಹ ಆಗುವುದಿಲ್ಲ. ಹೌದು ಪ್ರಿಯ, ದೇವರ ದಾಹ ಆಗುತ್ತದೆ. ಹೌದು, ಹೀಗೆ ಮಾತಾಡಿದ ಪ್ರೇರೆ. ಆಗ ಕಣ್ಣು ತೆರೆಯಿತು ನನಗೆ, ಪರಿಶುದ್ಧಾತ್ಮನು ನಾನು ಜೀವ ಮರಣಗಳ ಒಡೆಯನೆಂದ ಕಣ್ಣು ತೆರೆಯಿತು, ಆತ್ಮದ ಕಣ್ಣು. ಆಗ ಪರಲೋಕ ಕಾಣಿಸಿತ್ತು. ಒಂದು ಹೆಜ್ಜೆ ಕಾಲು ಇಟ್ಟೆ ಪ್ರೇರೆ ಆತ್ಮಿಕ ಲೋಕದಲ್ಲಿ. ಆ ಹೊಸ ಭೂಮಿಯ ಸ್ಪರ್ಶ ಆಯಿತು. ಇನ್ನೊಂದು ಕಾಲು ಹಿಡಿಯೋದಕ್ಕೆ ಹೋದಾಗ ಆ ದರ್ಶನ ಕಟ್ಟಾಯಿತು ಪ್ರೇರೆ. ಕಟ್ಟಾಯ್ತು, ಯಾವ ರೀತಿ ಕೂತ್ಕೊಂಡಿದ್ದೇನೆ ಆ ರೀತಿ ಬಂದೆ ಮತ್ತೆ ದೇಹದಲ್ಲಿ. ಹೀಗೆ ಪ್ರೇರೆ, ಪರಿಶುದ್ಧಾತ್ಮನ ದರ್ಶನ ಬೇಕಾಗಿದೆ. ನೀನು ಬೋಧನೆ ಮಾಡಬೇಕಾದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಬೇಕಾಗಿದೆ. ನೀನು ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕಾದರೆ ಪರಿಶುದ್ಧಾತ್ಮ ಮಾರ್ಗದರ್ಶನ ಬೇಕಾಗಿದೆ. ಆತ್ಮಗಳನ್ನು ರಕ್ಷಿಸಬೇಕಾದರೆ, ಸತ್ಯದ ಜ್ಞಾನ ಬೋಧಿಸಬೇಕಾಗಿದ್ದರೆ ಆ ಸ್ವರ ಕೇಳಬೇಕಾಗಿದೆ ಪ್ರೇರೆ. ಹೌದು, ಕೊರೋನಾ ಬಂದಾಗ ಕೂಡ 3 ದಿವಸ ಮೊದಲೇ ಈ ರಾಯಚೂರು ಪಟ್ಟಣದಲ್ಲಿ ಗಾಳಿ ಮುಖಾಂತರ ಬರುತ್ತದೆ ಎಂದು ದೇವರು ಬೆಳಿಗ್ಗೆ 3 ಗಂಟೆಗೆ ಮಾತಾಡಿದ ಪ್ರೇರೆ. ನಾವು ಮಹಡಿ ಮೇಲೆ ಮಲ್ಕೊಂಡಾಗ ಗಾಳಿಯ ಮೂಲಕ ಈ ವ್ಯಾಧಿ ಹರಡಲು ಹೋಗುತ್ತಿದೆ ಎಂದು ವಾಯ್ಸ್ ಬಂತು ಪ್ರೇರೆ ಬಲಗಡೆ. ಯೇಸು ಕ್ರಿಸ್ತ ಮಾತಾಡ್ತಾನೆ. ಹೀಗೆ ತಿರುಗಿ ಮರದಿನಿಂದಲೇ ರಾಯಚೂರಿನಲ್ಲಿ ಆ ಕರೋನಾ ವ್ಯಾಧಿ ಹರಡಿತ್ತು. ಹೌದು ಪ್ರೇರೆ, ದೇವರು ಮಾತಾಡುತ್ತಾನೆ. ಆದರೂ ಕೂಡ ಪವಿತ್ರ ಆತ್ಮ ಪಡೆಯಬೇಕು ಅವಶ್ಯಕತೆ ಇದೆ ಪ್ರೇರೆ. ಸೌಲನು ತಾರ್ಸದ ಸೌಲನು ದಮಸ್ಕಸ್ ಮಾರ್ಗದಲ್ಲಿ ಬರುತ್ತಿರುವಾಗ ಕ್ರೈಸ್ತರ ಹಿಂಸಿಸಲು
ಆಕಾಶದಿಂದ ಯೇಸು ಮಾತಾಡುತ್ತಾನೆ, ಆದರೂ ಕೂಡ ಪವಿತ್ರ ಆತ್ಮನ ಪಡೆಯಲು ಅನನೀಯನನ್ನು ಕಳಿಸುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಬೇಕು, ದೇವರ ಆತ್ಮ ಬೇಕು. ಅಂಥ ಕೃಪೆ ಸೂಚಕ ಕಾರ್ಯ ಪ್ರಭು ಮಾಡಲಿ.